ಇವತ್ತಂತೂ ಆಫೀಸಲ್ಲಿ ತುಂಬಾನೇ ಕೆಲಸ ಇತ್ತು, ತುಂಬಾ ಸುಸ್ತಾಯ್ತು. ಸರಿ, ನೀವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಅಡುಗೆಗೆ ರೆಡಿ ಮಾಡ್ತೀನಿ. ಬಾಯ್ಲಿ ನಾನು ಕೂಡ ನಿನ್ಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ. ಬೇಡ ರೀ, ನೀವು ತುಂಬಾ ಸುಸ್ತಾಗಿರ್ತೀರಾ ಅನ್ಸತ್ತೆ, ನಾನು ಅಡುಗೆಗೆ ರೆಡಿ ಮಾಡ್ತೀನಿ ಬಿಡಿ. ನೀನು ಸುಸ್ತಾಗಿದೆಯಾ ತಾನೆ? ಬಾ ಇಬ್ರು ಒಟ್ಟಿಗೆ ಮಾಡೋಣ. ಮನವು ಅರಳದಿರಲು ಗೆಲುವು ಕಾಣದು, ಸಾಕಾ? ಮನವು ಅರಳದಿರಲು ಗೆಲುವು ಕಾಣದು, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಏನ್ ನೋಡ್ತಿರ್ಬೋದು ಇವರು ಒಬ್ರೇ ಕುತ್ಕೊಂಡು? ಏನ್ ಮಾಡ್ತಿದ್ರಿ? ಏನಿಲ್ಲ, ಬ್ರ್ಯಾಟ್ ಮೂವಿ ಟೀಸರ್ ನೋಡ್ತಾ ಇದ್ದ. ಹೌದಾ, ಸರಿ, ನೋಡಾಗಿದ್ರೆ ಬನ್ನಿ ಊಟ ಮಾಡೋಣ. ನಾಳೆ ಬೆಳಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ವಾ? ಸರಿ. ಜೀವನ ರೀ, ಏನ್ ನೋಡ್ತಾ ಇದ್ದೀರಾ? ಏನಿಲ್ಲ, ಆ ಕಾರ್ನೊಳಗಿರೋ ನಾಯಿ ನೋಡ್ತಾ ಇದ್ದೆ. ಆ ನಾಯಿ ಎಷ್ಟು ಅದೃಷ್ಟ ಮಾಡಿದೆ ಅಲ್ವಾ? ನಾವು ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ್ರು ಆ ಥರ AC ಕಾರ್ನಲ್ಲಿ ಕೂರೋ ಭಾಗ್ಯ ಇಲ್ಲ. ರೀ, ಈ ಬೈಕಲ್ಲಿ ಆಗಿರೋದಕ್ಕೆ ನಾನು ನಿಮಗೆ ಈ ಥರ ಗಟ್ಟಿಯಾಗಿ ತಪ್ಪೋ ಕೂತಿದ್ದೀನಿ. ಅದೇ ಆ ಕಾರಲ್ಲಿ ಆಗಿದ್ರೆ ಆ ಥರ ಕೂರಕ್ಕಾಗ್ತಿತ್ತಾ? ನಾವು ಇರೋದ್ರಲ್ಲೇನೆ ಖುಷಿಯಾಗಿರೋಣ. ಹೊರಡೋಣ. ಹೊರಡೋಣ, ಗಟ್ಟಿಯಾಗಿ ಹಿಡ್ಕೋ ಹೋಗೋಣ.